ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ಇದು ತುಂಬಾ ಸೀಕ್ರೆಟ್ ಆಪರೇಷನ್. ನಿಮ್ ಬಾಸ್ ಹೇಳಿದ್ರೆ ಏನು ತೊಂದರೆ ಆಗಲ್ಲ ಅಲ್ವಾ? ಸೇಫ್ ತಾನೆ? ಫುಲ್ ಸೇಫ್. ನೀವೇನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಹಾಗಿದ್ರೆ ಕರ್ಸಿ ನಿಮ್ ಬಾಸ್ನ. ಈಗ ಬೇಡ, ಹೆಂಗು ಮಧ್ಯಾಹ್ನ ಊಟಕ್ಕೆ ಹೋಗ್ತೇವಲ್ಲ ಅವಾಗ ಕರ್ಸೋನು. ಅಷ್ಟೇನಾ? ನಮ್ ಬಾಸ್ ಮಾಡೋ ತರ ಅಡ್ಗೆ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೇಗೋ ಅವ್ರು ಬರ್ಬೇಕಲ್ಲ, ಅವ್ರಿಗೆ ತರಕ್ ಹೇಳ್ತೀನಿ. ಏನ ನಿಮ್ ಬಾಸ್ ಊಟ ತರ್ತಾರ? ಏನ್ ಹೇಳಕತ್ತಿ ನವ್ಯಕ್ಕ? ಅವ್ರು ಹಾಗೆ ತುಂಬಾ ಸಿಂಪಲ್. ವಾವ್, ನೀವೇ ನೋಡ್ತಿರಲ್ಲ. ಹಿಂಗ್ಯಾಕ್ ಸೇರ್ಸಿ ನಮ್ಮನ್ನಿಲ್ಲ? ಆಕೆ ಯಾರದಾಳೋ ಗೊತ್ತಿಲ್ಲ. ಆಕಿ ಒಂದ ಬೆಟ್ಟಿಗೆ ಇಷ್ಟೆಲ್ಲ ಮುಂದುವರಿಯೋದು ಸರಿಯಲ್ಲ ಅನ್ಸಾತೈತಿ. ಅವ್ರು ನೋಡಿದ್ರ ನಮ್ಮಂಗ ಅನಸ್ತಾರು. ನಂಗೂ ಮೊದ್ಲು ನಂಬಿಕೆ ಇದ್ದಿದ್ದಿಲ್ಲ, ಆದ್ರೆ ಈಗೀಗ ನಂಬಿಕೆ ಬರಕತ್ತೈತಿ. ಆದ್ರೂ ರೊಕ್ಕಕ್ಕೆ ಆಸೆ ಪಟ್ಟು ತಪ್ಪು ಮಾಡಕ್ ಕುಂತೇವಿ ಅನ್ಸಾಕತ್ತೈತಪ್ಪ. ಹೊಸೊಬ್ರನ್ನ ಟೀಮ್ನಾಗ ಸೇರ್ಸ್ಕೋಬೇಕಂದ್ರ ತುಂಬಾ ಯೋಚನೆ ಮಾಡಬೇಕು. ನಾವ್ ಯಾಕ ಅವಸರ ಪಡಾತೇವಂತ ಅನ್ಸಾತೈತ್ ನೋಡಪ್ಪ. ಈಗ ಏನ್ ಮಾಡ್ಲಿಕ್ಕೂ ಬರುದಿಲ್ಲ. ನವ್ಯಕ್ಕ ಮೊದ್ಲು ಅವಳ ಬಾಸ್ನ ಕರ್ಸ್ಲಿ ಬಿಡಿ. ತಲೆ ಕೆಟ್ಟತೇನ್ ನಿನ್ಗೆ? ನಾವು ನಮ್ಮ ಬಾಸ್ಗೆ ಹೇಳೋದು ಬೇಡ? ನಮ್ ಬಾಸ್ ಕೊಡೋದು ಜುಜ್ಬಿ ಹಣ ಐತಿ, ಆದ್ರ ಅವ್ರ ಬಾಸು ಲಕ್ಷದಾಗ ಪೇಮೆಂಟ್ ಕೊಡ್ತಾರ. ಜಾಸ್ತಿ ಯೋಚನೆ ಮಾಡೋದ್ ಬೇಡ್ವೋ? ದುಡ್ಡು ಬಂದ್ರ ನಮ್ ಬಾಸಿಗೂ ಶೇರ್ ಕೊಟ್ರಾತ. ಒಂದ್ ವೇಳೆ ಆ ಅಮ್ಮ ಮೋಸ ಮಾಡ್ತಂದ್ರ ಗೊತ್ತಾಗ್ಬಿಡ್ತದ. ಆಮೇಲೆ ನಮ್ ಬಾಸಿಗೆ ಹೇಳಿ ಅವಳಿಗೊಂದ್ ಗತಿ ಕಾಣಿಸೋಣಂತ. ನೋಡ, ಮುಂದೆ ಹೆಜ್ಜೆ ಇಟ್ಟು ಬಿಟ್ಟಿದೀವಿ, ಹೆದರ್ಕೊಳ್ಳೋದು ಬೇಡ. ಆಕಿ ಹೇಳಿದ ಕರೆನೇ ಆದ್ರ ನನ್ನ ತಮ್ಮನ್ನ ಒಳ್ಳೆ ಕಾಲೇಜಿಗೆ ಸೇರಿಸ್ಬೋದು. ಅಮ್ಮನಿಗ ಒಳ್ಳೆ ಹಾಸ್ಪಿಟ್ಲಾಗ ಟ್ರೀಟ್ಮೆಂಟ್ ಕೊಡಿಸ್ಬೋದು. ಇಲ್ಲಿ ನೋಡ, ಇಲ್ಲಿರೋರು ಒಬ್ಬೊಬ್ರಿಗೂ ಒಂದೊಂದು ಪ್ರಾಬ್ಲಮ್ ಐತಿ, ಹೌದು ಅಲ್ಲೋ? ಸುಮ್ಮನೆ ಆಕಿ ಮಾತ್ ಕೇಳೋಣಂತ. ಅಣ್ಣ ಅಣ್ಣ, ಏನಾಯ್ತು? ಈಗ ತಾನೇ ಇನ್ಫಾರ್ಮೇಶನ್ ಬಂತು. ಏನಂತ? ನಮ್ಮ ಊರಾಗೆ ಆನ್ಲೈನಾಗ ದುಡ್ಡು ಕಳ್ಕಾಕ್ತಾರಂತ ಇನ್ಫಾರ್ಮೇಶನ್ ಹೋಗೈತೆ. ಅದು ಯಾರೋ ಪ್ಯಾಚಲ್ ಆಫೀಸರ್ ಬರ್ತಾರಂತ ನಮ್ಮ ಇಂಡಿಯಾಲಿಕ್ಕ. ಇದೆಲ್ಲ ಚಿಂತೆ ಮಾಡೋ ಮ್ಯಾಟ್ರೇನ? ಯಾವ ಸೈಬರ್ ಟೀಮ್ ಬಂದ್ರು ನಮ್ಮನ್ನ ಅಲ್ಲಾಡ್ಸಕ್ ಆಗಂಗಿಲ್ಲ. ಹಂಗ ಕೆಲಸ ಮಾಡ್ತೀವಿ ನಾವು. ಇಂಥವನ್ನೆಲ್ಲ ನಾವ್ ಎಷ್ಟು ನೋಡಿಲ್ಲೋ. ಅಣ್ಣ, ಎಂಕ್ವೈರಿ ಶುರು ಮಾಡಿದಾರಂತೆ. ಅಲ್ಲೇನ್ ಮಾಡ್ತಾ ಇದ್ದೀರಾ? ಬನ್ನಿ, ಕೆಲಸ ಶುರು ಮಾಡೋಣ. ಅಮ್ಮ, ಇವಳು ನಿಜವಾಗ್ಲೂ ಬದಲಾಗ್ತಾಳ? ಆಮೇಲೆ ನನ್ನ ಗತಿ? ಅಯ್ಯೋ, ಅಪಶಕನ ನುಡಿಬೇಡ್ವೆ, ಹಾಗೆಲ್ಲ ಏನೂ ಆಗಲ್ಲ. ಇವಳನ್ನ ಹುಟ್ಟಿದಾಗಿಂದ ನೋಡ್ತಾ ಇದ್ದೀವಿ. ಅವಳೇನಾರು ಅಂದ್ಕೊಂಡಿದ್ದು ಸಾಧಿಸ್ಬೇಕಂದ್ರೆ ಏನು ಬೇಕಾದರೂ ಮಾಡ್ತಾಳೆ. ಅವಳ ಕೆಲಸ ಮುಗಿದ್ಮೇಲೆ ಅವಳ ಬಣ್ಣ ಬಯಲಾಗುತ್ತೆ, ನೋಡ್ತಾ ಇರೋ. ಅಷ್ಟರಲ್ಲಿ ಮಾವ ಯಾಮಾರ್ಬಿಟ್ರೆ? ಅಯ್ಯೋ, ಶುರುವಾಯಿತು ಇವಳ್ದು ಡೌಟು. ಬಾಲನ ಏನು ಅಷ್ಟು ದಡ್ಡ ಅಂದ್ಕೊಂಡಿದ್ಯಾ? ಅವನು ಬುದ್ಧಿವಂತನೇ. ಇವಳ ಕೈಲಿ ಇಷ್ಟೆಲ್ಲ ಕೆಲಸ ಮಾಡಿಸ್ತಾ ಇದ್ದಾನೆ ಅಂದರೆ ಅವನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು ಅಲ್ವಾ? ಮತ್ತೆ ಮಾವ ಮಾಡಿದ ತಪ್ಪು ಅಂತ ನಿನ್ನೆ ನೀವೇ ಹೇಳಿದ್ರಿ. ಅಯ್ಯೋ, ಈಗ ನಾನೇ ಹೇಳ್ತಾ ಇದ್ದೀನಲ್ಲ, ಎಲ್ಲ ಸರಿಯಾಗಿದೆ. ನಡಿ ನಡಿ, ಅವಳು ಏನು ಮಾಡ್ತಾ ಇದ್ದಾಳೆ ನೋಡೋಣ, ನಡಿ. ಯಾಕೆ ಹಿಂಗೆ ನೋಡ್ತಿದ್ರಾ? ತಗೊಳ್ಳಿ. ಅಜ್ಜಿ, ನಮ್ಮವರೆಲ್ಲಿ? ಬಾಲ ಎಲ್ಲಿ? ಎಲ್ಲೂ ಕಾಣಿಸ್ತಾನೆ ಇಲ್ಲ. ಆಚೆ ಗಾಡಿ ಹತ್ರ ಇದ್ದಾನೆ. ಯಾಕೆ? ಯಾಕೂ ಇಲ್ಲ, ಬಾಲಂಗೂ ಕಾಫಿ ಕೊಡೋಣ ಅಂತ. ಇಲ್ಲಿ ಕೊಡು, ನಾನೇ ಹೋಗಿ ಕೊಟ್ಟು ಬರ್ತೀನಿ. ನಿನಗೆ ಯಾಕೆ ತೊಂದರೆ? ನೀನು ಕಾಫಿ ಕುಡಿ, ನಾನೇ ಹೋಗಿ ಕೊಟ್ಬಿಡ್ತೀನಿ. ನನ್ನ ಕೆಲಸನ ನಾನೇ ಮಾಡ್ತೀನಿ. ಕುಡಿ.
ಏನತ್ತೆ ಇದು ಇಷ್ಟೊಂದು ನಯ ನಾಜುಕ್ಕು ಯಾವಾಗಿಂದ ಕಲ್ತ್ಲು ಅಂತ. ಏನೋ ಕಣೆ, ಮೊದಲಿಂದಲೂ ಅವಳು ಹೀಗೆ ಇದ್ದಿದ್ರೆ ಚೆನ್ನಾಗಿ ಬದುಕ್ತಾ ಇದ್ಲು ಏನೋ. ಪರವಾಗಿಲ್ಲ ಕಣೆ, ಕಾಫಿ ಚೆನ್ನಾಗೇ ಮಾಡಿದ್ದಾಳೆ. ಅಯ್ಯ, ಇಲ್ಲಿ ಯಾಕೆ ನಿಂತಿರೋ ಮರೆಯ? ಲಗುನ್ ಬರ್ರಿ, ಕೆಲಸ ನೋಡ್ಕೊಳ್ಳುವಂತ. ತಡಿಯ, ಯಾರೋ ಲೇಡಿ ಕಾಪ್ ಅದಾರಂತ. ಬಾರಿ ಗುಂಡಿಗೆ ಹೆಂಗ್ ಸಾ ಮತ್ತ ಹಾ, ಮತ್ತಂತ ಪೊಲೀಸ್ ಆಫೀಸರ್ ಇದ್ರು ಎಂತರ ಗುಂಡ್ಗಿ ಬೇಕಾದ್ರೂ ನಡ್ಗತ್ತ. ಏನಾಯ್ತು? ಅದಾ ಒಬ್ಳು ಲೇಡಿ ಕಾಪು ಬಾಸ್ ಬಂದ್ರು. ಇವರೇ ನಮ್ ಬಾಸ್. ನಮಸ್ತೆ ಮೇಡಮ್ ಅವರ, ನಿಮ್ ನೋಡಿ ಬಹಳ ಖುಷಿ ಆಯ್ತು. ನವ್ಯಕ್ಕ ನಮ್ಗೆ ನಿಮ್ ಬಗ್ಗೆ ಹೇಳ್ತಾನೆ ಇದ್ರು. ಹೌದಾ? ಚಲೋ ಆಯ್ತು. ನಾವು ಬಾಸ್ ಅಂದಾಗ ಯಾರೋ ಗಂಡಸರು ಬರ್ತಾರ ಅನ್ಕೊಂಡಿದ್ದೆ, ಆದ್ರೆ ನೀವು ಬಂದ್ರಲ್ಲ ಮೇಡಮ್. ಯಾಕೆ ಹೆಂಗಸರು ಬಾಸ್ ಆಗ್ಲಿಕ್ಕೆ ಲಾಯಕ್ಕಿಲ್ಲ ಅನ್ಕೊಂಡಿರೇನು? ಹಂಗಲ್ರಿ ಮೇಡಮ್ ಅವರ, ನಿಮ್ಮನ್ನ ನೋಡಿದ್ಮೇಲೆ ನಾವು ಈ ಫೀಲ್ಡಲ್ಲಿ ಬೆಳಿಬಹುದು ಅನ್ಸಕತ್ತೈತಿ. ಶ್ರಮ ಮತ್ತು ಕಮಿಟ್ಮೆಂಟ್ ಎರಡೂ ಇದ್ದಾಗ ಯಾವ ಫೀಲ್ಡ್ ಆದರೂ ಸಲೀಸಾಗಿರ್ತದೆ. ನಮ್ಮ ಗುರಿ ನಮಗೆ ಗೊತ್ತಿರ್ಬೇಕಷ್ಟೆ. ಹಂಗೆ ನೋಡಿದ್ರೆ ಇದ್ರಾಗ ಸ್ವಲ್ಪ ರಿಸ್ಕ್ ಅದ, ಆದ್ರೆ ಆಗುವುದ ಇಲ್ಲ ಅಂತೇನಿಲ್ಲಲ್ಲ. ಎಲ್ಲರೂ ಮುಂದೆ ಬರ್ಬೋದು. ಈಗ ನಮ್ಮ ನವ್ಯಾನ್ ನೋಡ್ರಿ ಎಷ್ಟು ದುಡಿಲಿಕ್ಕೆ ಹತ್ತಾಳಕಿ. ಗೊತ್ತ್ರಿ ಮೇಡಮ್, ಅವ್ರ ಸಕ್ಸಸ್ ನೀವೇ ಕಾರಣ ಅಂತ ನವ್ಯಕ್ಕ ಹೇಳ್ಯಾಳ. ಅಷ್ಟ ಮತ್ತೆ ಎಲ್ಲರೂ ಹಸ್ದಿರಿ, ಮೊದಲ ಊಟ ಮಾಡ್ರಿ, ಆಮೇಲೆ ಮಿಕ್ಕಿದ್ ಮಾತಾಡಿದ್ರೆ ಆತು. ನವ್ಯ, ಎಲ್ಲರಿಗೂ ಊಟಕ್ಕೆ ಹಾಕು. ಬಾಲ, ಈ ಕೆಲಸ ನೀನ್ ಮಾಡ್ತಿದ್ಯಾ? ಇದು ನನ್ನ ಕೆಲಸ. ನೀನಾ? ನನಗೆ ಕೆಲಸ ವಹಿಸಿದ್ ಮರ್ತ್ಬಿಟ್ಯಾ? ಈ ಕೆಲಸನ ನಾನು ಮಾಡ್ತೀನಿ, ನೀನು ಬಾ ಕಾಫಿ ಕುಡಿ. ಸರಿ. ಬಾಲ, ಬಿಡು ಬಿಡು, ಈ ಕೆಲಸ ನಾನು ಮಾಡ್ತೀನಿ, ನೀನು ಹೋಗಿ ಕಾಫಿ ಕುಡಿ ಬಾ. ಇದು ಯಾಕೋ ಸ್ವಲ್ಪ ಓವರ್ ಆಯಿತು ಅಂತ ಅನ್ನಿಸ್ತಿಲ್ವಾ? ಓವರ್ ಅಂತ ಏನೂ ಇಲ್ಲ. ಇದನ್ನ ನಾನು ಕೆಲಸ ಮಾಡಿನೇ ಪ್ರೂವ್ ಮಾಡಬೇಕಾಗಿಲ್ಲ. ನನ್ನಲ್ಲಾಗಿರೋ ಬದಲಾವಣೆನ ನೀನು ನೋಡಲಿ ಅಂತ. ಇದರಲ್ಲಿ ಯಾವುದೇ ರೀತಿ ನಾಟಕ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.